ಹೆಂಗೋ ಚೆನ್ನಾಗಿರೋದೇ ಮನೆ ಸಿಕ್ತು. ಅವ ಹೇಳಿತು ನಿಜಾನೇ. ಹೆಂಗೋ ಗೌಡ್ರು ಚೆನ್ನಾಗಿರೋ ಮನೆಯೇ ಕೊಟ್ಟವ್ರಿಗೆ, ಇಲ್ಲ ಅಂದರೆ ಇಂಥ ಅನುಕೂಲ ನಾವಿರ್ಕೊಂತಿದ್ದು ಸದ್ಯಕ್ಕೆ. ಹೆಂಗೋ ಮನೆ ಕಣಕ್ಕೆ ಮಂಚನೂ ಸಿಕ್ತು, ಅವಂಗೂ ದಿವಾನ್ ಕಾಟು ಸಿಕ್ತು. ಮನೇಲಿ ಏನೇನು ಬೇಕೋ ಸಾಮಾನುಗಳು ಎಲ್ಲ ತಂದಿಕೊಂಡು ಹಂಗೆ ನೆಮ್ಮದಿ ಕಿತ್ಬಿಡ್ಬೋದು ಇನ್ಮೇಲೆ. ಅದೇ ಗೌಡ್ರದ್ದು ಒಬ್ರದೇ ನನಗೆ, ಅವ್ರಿಗೊಬ್ರದೇ ನನಗೆ ಚಿಂತೆ, ಇನ್ನೇನೂ ಇಲ್ಲ. ಆ ಮನ್ಸ ಒಳ್ಳೆ ಮನ್ಸ ಆಗಿದ್ರೆ ಹೆಂಗೋ ಕೂಲಿ ನಾಲಿ ಮಾಡ್ಕೊಂಡು ಹೆಂಗೋ ಬದುಕ್ಬೋದಾಯ್ತು. ಗಂಡ ಹೇಳ್ತಿದ್ರು ಯಾವನ್ ಮಾಡೋದು, ಹೆಂಗೋ ದೇವ್ರಿಟ್ಟಂಗೆ ಆಯ್ತದೆ. ಹೀಗೆ ಹೀಗೆ ಯಾವನ್ ಮಾಡ್ತಿದ್ದವ? ಯಾವನಿಲ್ಲ ಕಣವ, ಸಾಕಾಗಿತ್ತು ಕೆಲಸ ಮಾಡಿ ಬಂದು ಹಂಗೆ ಕುತ್ಕೊಂಡೆ. ನೀನೆಲ್ಲಾಗಿದ್ದೆ? ಮನೆಗೆ ಬಂದಾಗಿರಲಿಲ್ಲ. ಎಲ್ಲೆಲ್ಲೋ ಹೋಗ್ಬಿಡ್ತೀಯ ನೋಡು, ಮನೇಲಿ ಇರೋಕೆ ಇಲ್ಲ ಅಂತೀಯ. ಇಲ್ಲ ಕಣವ, ಹಾಗೆ ಬೇಜಾರಾಯ್ತಿರ್ತದಲ್ಲ ಹಂಗೆ ಹೋಗಿದ್ದೆ. ಅವ್ರ ಮನೆ ಬಾಕ್ಲಲ್ಲಿ ಇವನ್ಗಳಿಗೆ ಮಾತಾಡ್ಕೊಂಡು ಕುತ್ಕೊಂಡು ಬೇಜಾರು ಕಳ್ಕೊತೀನಿ. ನೀನಿನ್ನ ಬರೋದು 5 ಗಂಟೆ 5:15 ಅಲ್ವಾ? ಏನು ಮಾಡೋಣ, ನೀನು ಬರೋ ತನಕ ಹಂಗೆ ಮಾತಾಡ್ಕೊಂಡು ಓಡಾಡ್ಕೊಂಡು ಇರ್ತೀನಿ ಕಣವ. ಹೆಂಗಿತ್ತವ ಕೆಲಸ? ಚೆಂದಕ್ಕಿತ್ತ ಇವತ್ತು? ಹೋಗಿತ್ತು ಸ್ಯಾನೆ ಕಷ್ಟನೇನವ? ಅಲ್ಲ ಕಣವ, ಕಷ್ಟ ಇಲ್ದಂಗೆ ಇರ್ತದ? ಅದೇನು ಆಫೀಸಲ್ಲಿ ಕೂತ್ಕೊಂಡು ಯೋಸಿ ರೂಮಾಗಿ ಬರೆಯೋ ಅಂತ ಕೆಲಸನ ಅದು ನನಗೆ ಹೋಗೋದು? ಮೈ ಬಗ್ಸಿ ಕೆಲಸ ಮಾಡಿದ್ರೇ ಕೂಲಿ, ಇಲ್ದಿದ್ರೆ ಆಗಲ್ಲ. ಕಷ್ಟ ಇರ್ತದೆ ಕಣವ, ಏನು ಮಾಡೋಕ್ಕತ್ತದೆ? ಜೀವನ ನಡಿಬೇಕಲ್ಲ. ನೀನೇ ಅಲ್ವಾ ಹೇಳ್ದೋಳು ಗೌಡ್ರೊಳಗೆ ಹೋಗಿ ಕೂಲಿಗೆ ಕೆಲಸಕ್ಕೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀನು ಹೇಳ್ದಂಗೆ ಏನವ ಮಾಡಲಿ? ನಾನು ತಾನೇ ಏನು ಮಾಡಲಿ? ನೀನು ಓದು ಅಂದರೆ ಓದಲಿಲ್ಲ. ಚೆನ್ನಾಗಿ ಓದಿದ್ರೆ ಇವತ್ತು ಆಫೀಸಲ್ಲಿ ಕೂತ್ಕೊಂಡೆ ಕೆಲಸ ಮಾಡ್ಬೋದಾಗಿತ್ತು. ಓದು ಅಂದರೆ ಸ್ಕೂಲಿಗೆ ತಪ್ಪಿಸ್ಕೊಂಡು ಹೋಗ್ತಿದ್ದೆ. ಹಿಂಗಾದರೆ ಹೆಂಗವ ನಾನು ಮಾಡಲಿ? ಅದಕ್ಕೆ ಓದೋದು ಬಿಡಿಸಿ ಕೆಲಸಕ್ಕೆ ಹಾಕ್ತೆ. ನಾನು ಏನವ ಮಾಡಲಿ? ನೀನು ಓದ್ತೀನಿ ಅಂದರೆ ಚೆಂದ ಗೊತ್ತೇ, ಓದ್ಸಲ್ಲ ಅಂತಿದ್ದ ನಾನು. ಹೇಳು ಅಲ್ಲಿ ಬಿಡವ. ನಾ ಮಳೆ ಬರೋಕ್ಕೆ ಯಾರೇನು ಮಾಡೋಕ್ಕತ್ತದೆ ಹೇಳು? ನಾನು ಹಿಂಗೆ ಇರಬೇಕು ಅಂತ ದೇವ್ರ ಹಣೆ ಬರೋದ್ರಲ್ಲಿ ಬರೋದಿದ್ರೆ ಏನು ಮಾಡೋಕ್ಕತ್ತದೆ? ಕೂಲಿನೇ ಮಾಡಬೇಕು. ಚೆಂದಕ್ಕೆ ಓದಿದ್ರೆ ಆಫೀಸ್ನಾಗ ಕೂತ್ಕೊತಿದ್ದೆ. ಆ ದೇವ್ರ ಬುದ್ಧಿ ಕೊಡಲಿಲ್ಲ ಓದೋಕ್ಕೆ ಅಂತ. ಏನು ಮಾಡೋಕ್ಕತ್ತದವ? ಹೆಸಟ ಬಿಡವ, ಅಲ್ಲಿ ಬೇಜಾರು ಮಾಡ್ಕೊಬೇಡ. ಇರವ, ಕಾಪಿ ತಗೊಬತ್ತೀನಿ, ಸಾಕಾಗಿದ್ಯಾ ಅನ್ಸುತ್ತೆ. ಕಾಪಿ ಮಾಡ್ಕೊಬತ್ತೀನಿ. ಬೇಡ ಬಿಡವ, ನಾನು ಮಾಡ್ಕೊಬತ್ತೀನಿ, ಕುತ್ಕೊಬಾ ನೀನು. ಸಾಕಾಗಿದ್ಯಾ? ಬಾರವ ಕುತ್ಕ, ತಗೊಬತ್ತೀನಿ ನಾನು, ಏನಾಗಲ್ಲ. ಅಯ್ಯೋ ಪಾಪ, ನಮ್ಮ ಅವನೇ ಹೋಯ್ತು ಕಾಪಿ ಮಾಡೋಕ್ಕೆ. ಹಸಿ ಕೈ ಕೈ ಮುಖಾನ ತೊಗೊತೀನಿ. ನೀರಿಕ್ಕವನೇ ಕಾಪಿ ಕಾಯ್ತಾ ಐತೆ, ತಗೊಬತ್ತೀನಿ. ಸಾಕಾಯ್ತು. ಹೆಂಗೋ ಕೈ ಮುಖ ತಗೊಂಡೆ. ಯಾಕೆ ಮಗಳೇ ಕೆಳಗಡೆ ಕೂತ್ಕೊಂಡಿದ್ಯಾ? ಎದ ಮ್ಯಾಕೆ ಕೂತ್ಕೊ. ಬಿಡವ, ಯಾವನು ಆಗಿಂದ ನಾವು ಮಂಚದ ಮೇಲೆ ಕೂತ್ಕೊಂತಿದ್ವಾ? ತಂಬ, ನೆಲನೇ ತಣ್ಣಗೈತಿ, ನೆಲದಲ್ಲಿ ಕೂತ್ಕೊಂಡ್ರೆ ಸರಿ ನನಗೆ ಸಮಾಧಾನ ಆಗೋದು. ತಗೊಳವ, ಹೆಸರ್ಕ ಕುಡಿ. ಹೆಂಗೋ ನಮ್ಮ ಅವನ ಕೈ ಕಾಪಿ ಚೆನ್ನಾಗಿರ್ತದೆ. ನೀನು ಕುಡಿಯಲ್ಲೇನವ ಕಾಪಿನ? ನನಗೆ ಮಾತ್ರ ತಂದು ಕೊಟ್ಟೆ, ನೀನು ಕುಡಿ. ಬಿಡಿ, ಬೆಳಗಿಂದ ಎಷ್ಟೊಂದು ಸರಿ ಕುಡ್ದಿದ್ದೀನಿ. ಈಗ ಕುಡ್ಕೊಂಡು ಹೋಗಿದ್ದೆ, ಬಿಡು ಆಮೇಕಿಂದ ಕುಡಿತೀನಿ. ನೀನು ಸರಿ ಕಣಮ್ಮ, ಆಯಿತು. ನೆನ್ನೆ ತಂದಿದ್ದು ತರಕಾರಿ ಅಲ್ವಾ ಇನ್ನು ಒಂಚೂರು ಇಡು, ಒಂಚೂರು ತರಕಾರಿ ಸಾರು ಮಾಡಿ ಒಂಚೂರು ಮುದ್ದೆ ತಿರುಲ್ಲ ಅನ್ನ ತಿಂತೀಯ? ಏನೋ ಒಂದು ಮಾಡೋಗವ. ನಿಂಗೆ ಆಮೇಕಿಂದ ಏನೋ ಕೇಳಬೇಕು ಅಂದ್ಕೊಂಡಿದ್ದೆ. ಏನಾರ ದುಡ್ಡು ಕೊಟ್ರೇನೆ? ಅಲ್ಲ ಕಣವ, ಮನೆ ತಾನೇ ಕೊಟ್ಟವ್ರೆ ದುಡ್ಡ, ತಿರುಗಿ ಕೊಡ್ತಾರೆ. ಮನೆ ಕೊಟ್ಟಿರಲಿಲ್ವ 500 ರೂಪಾಯಿ ಅಂತ? ಇನ್ಯಾಕೆ ಕೊಡ್ತಾರೆ? ಆಗಾಗ್ಲವ, ಏನೂ ಇಲ್ಲ, ಏನು ಕೊಟ್ಟಿಲ್ಲ. ಅಲ್ಲ ಕಣೆ, ಮೊನ್ನೆ ಏನೋ ಹಂಗೆ ಏನಾರ ಹೆಚ್ಚಿಂದಾಗಿ ಮೇಲಿಂದಾಗಿ ಏನೋ ಖರ್ಚಿಗೆ ಅಂತ ಕೊಟ್ಟಿರ್ತಾರೆ. ಇವತ್ತು ಕೂಲಿ ಹೋಗಿದ್ದಲ್ಲ, 400 ರೂಪಾಯಿ ಮಾತಾಡ್ಕೊಂಡಿದ್ವಲ್ಲ, ಕೊಟ್ರೆ ಕೂಲಿನ 400 ರೂಪಾಯಿ? ಇಲ್ಲ ಕಣವ, ನಾನು ಅದ್ರ ಬಗ್ಗೆ ಏನು ಕೇಳಿಲ್ಲ. ನಾನು ಅಂದ್ಕೊಂಡೆ ಮೊನ್ನೆ 500 ರೂಪಾಯಿ ಕೊಟ್ಟಿದ್ರಲ್ಲ, ಅದರಲ್ಲೇ ಇಟ್ಕೋತಾರೆ ಅಂತ ಹೇಳಿ ನಾನು ಇವತ್ತೇನು ಕೇಳೋಕೆ ಹೋಗಲಿಲ್ಲ. ನಾಳೆ ಕೇಳ್ತೀನಿ, ನಾಳೆ ಕೇಳ್ಬಿಟ್ಟು ಇಸ್ಕೊಂಬತ್ತೀನಿ ತಗ. ಹಂಗೆ ಮಾಡು, ಕೇಳ್ಕೊಂಡು ಇಸ್ಕೊ. ಇನ್ನೇನು ತಿಂಗಳ ಸಂಬಳ ಕೊಡ್ತಾರಾ ಇಲ್ಲ ದಿನಗೂಲಿ ಹೆಂಗೆ ಕೊಡ್ತಾರ ಕೇಳ್ಕೊಂಡು ಅದೇನೋ ಮಾತಾಡ್ಕೊಂಡು ಇಸ್ಕೊಳವ ಹೊತ್ತಾಗಿ. ಸರಿ ಕಣವ, ಆಯಿತು. ಏನಾರ ಒಂಚೂರು ನಮಗೆ ದುಡ್ಡು ಕಾಸು ಇದ್ದಿದ್ರೆ ಹಿಂಗೆ ಕೂಲಿಗೆ ಹೋಗೋದು ತಪ್ಪಿತ್ತು ಕಣವ. ಏನಾರ ಒಂದು ಬಿಸ್ನೆಸ್, ಏನಾರ ಅಂಗಡಿನೋ ಹಾಕೊಂಡು ಕುತ್ಕೋಬೋದಾಯಿತು. ಏನು ಎಷ್ಟಂತ ಮಾಡ್ತೀಯ? ಸಾಕಾಗುತ್ತದೆ ಕೂಲಿಯ, ಎಷ್ಟು ಮಾಡಿದ್ರು ಹಿಂಗೆ ಇರ್ತೀವಿ ನಾವು. ಅದಕ್ಕೆ ಏನಾರ ಬಿಸ್ನೆಸ್ ಏನಾರ ಹಾಕೊಂಡ್ರೆ ಅಂಗಡಿ ಗಿಂಡಿನೋ ಚಿಲ್ಲರೆ ಅಂಗಡಿನೋ ಇಲ್ಲ ಏನಾರ ಸಣ್ಣದಾಗಿ ಒಂಥರ ಹೋಟ್ಲು ಥರ ಇಟ್ಕೊಂಡ್ರೆ ಚೆಂದಕ್ಕಾಗ್ತದೇನೋ. ಅಯ್ಯೋ ನಿಂಗೆ ಅದು ಪ್ಯಾಟಿಗೆ ಸರಿ ಕಣೆ, ಪ್ಯಾಟ್ ಏನಾರು ಮಾಡ್ಕೋಬೋದು. ಈ ಹಳ್ಳಿನಾಗ ಏನು ಅಂತ ಮಾಡ್ತೀಯಾ? ಈ ಕಡೆ ಚಿಲ್ಲರೆ ಅಂಗಡಿ ಇಕ್ಕೋಬೇಕು. ಯಾಕೆ ಅಂಗಡಿ ಎಷ್ಟೊಂದವೆ ಈ ಹಳ್ಳಿಗೆ? ನೀನು ಇಕ್ಕೊಂಡು ನಿನ್ನ ವ್ಯಾಪಾರ ಆಯ್ತದೆ ಅಂತ ಹೆಂಗೆ ಹೇಳೋದು? ಏನು ಮಾಡೋದು ನೋಡೋಣ. ಇವಾಗ ಹೆಂಗೋ ಓದ್ತಾ ಇರು, ಹೆಂಗೋ ಮನೆ ಸಿಕ್ಕೈತೆ ಕಣೆ, ಚೆನ್ನಾಗಿರೋದು ಮನೆ ಸಿಕ್ಕೈತೆ. ನೀನು ಬೇರೆ ಕಡೆ ಎಲ್ಲ ಹೋದರೆ ಇರೋಕ್ಕೆ ಮನೆ ಹೆಂಗೆ ಕೊಡ್ತಾರೆ? ಗೋಡ್ರು ಹೊಲ್ದಾಗ ಕೆಲಸ ಕೊಟ್ಟರೆ ನೀನು ಸುಮ್ಕಿರು, ಬೇಡ ಸುಮ್ಕಿರು. ನೀನೊಂದು ಕಣವ, ನೀನೊಂದು ಮನೆ ಹಿಡ್ಕೊಂಬಿಟ್ಟಿದ್ಯಾ. ಏನು ಮಾಡೋಕ್ಕತ್ತದೆ? ನೋಡೋಂತಡಿ, ಒಂದು ತಿಂಗಳು ನೋಡ್ತೀನಿ. ಅವ್ರ ಹೊಲ್ತಕ್ಕೆ ಕೆಲಸಕ್ಕೆ ಹೋಗ್ತೀನಿ, ನೋಡ್ಕೊಂಡು ಅನ್ನೋಕ್ಕಿಂತ ಏನಾರು ಅಡ್ಜಸ್ಟ್ ಆದರೆ ಮಾಡ್ಕೊಳ್ಳೋಣಂತೆ. ಹಾಗೆ ಮಾಡುವಂತೆ ಸುಮ್ಕಿರು.